ವೆಲ್ಕಮ್ ಟು ಎಸ್ಪಾಸ್ ಸ್ಟುಡಿಯೋಸ್. ಸೊ ಇವತ್ತು ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಇವಾಗಲೇ ಗೆಸ್ ಮಾಡಿರ್ಬೋದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಸ್, ನಾವಿವಾಗ ಡೆಲ್ಲಿಯ ಇಸ್ಕಾನ್ ಟೆಂಪಲಲ್ಲಿ ಇದ್ದೀವಿ. ಈ ಇಸ್ಕಾನ್ ಟೆಂಪಲ್ ನಮ್ಮ ಬ್ಯಾಂಗ್ಳೂರ್ಗಿಂತ ತುಂಬ ವಿಶೇಷವಾಗಿ ಮತ್ತು ವಿಭಿನ್ನವಾಗಿದೆ. ಸೊ ಡಿಫ್ರೆಂಟ್ ಒಂದು ಪ್ಯಾಟರ್ನೈಸ್ಡಲ್ಲಿ ಈ ಒಂದು ಇಸ್ಕಾನ್ ಟೆಂಪಲ್ನ ಕಟ್ಟಲಾಗಿದೆ. ಡಯಾಗ್ನಲ್ ವಾಲ್ಸ್ ಮೇಲೆ ಇವ್ರ ಪೇಂಟಿಂಗ್ಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮತ್ತು ನೋಡೋದಕ್ಕೆ ತುಂಬಾ ಚಂದ ಅಂತ ಅನಿಸುತ್ತೆ. ನಾವು ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಪ್ರಸಾದ ತಗೊಂಡು ಬೇರೆ ಕಡೆ ಹೋಗೋದಕ್ಕೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಇಸ್ಕಾನ್ ಟೆಂಪಲ್. ಹರೇ ರಾಮ 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 ಹರೇ ಹರೇ ಅಂತ. ಸೊ ಹರೇ ಕೃಷ್ಣ ಹರೇ ರಾಮ, ಹರೇ ರಾಮ ಹರೇ ಕೃಷ್ಣ. ಇಸ್ಕಾನ್ ಟೆಂಪಲ್ ಅದು ಅಲ್ಲಿ ಕಾಣ್ತಾ ಇರೋದು ಮೇಲ್ಗಡೆ. ಮತ್ತು ವೆದರ್ ಹೇಗಿದೆ ಅಂದರೆ ಮಳೆ ಬರ್ತಾ ಇದೆ, ಅದರಷ್ಟೇ ಸೆಕೆ ಕೂಡ ಇದೆ. ಸಿಕ್ಕಾಪಟ್ಟೆ ಮಳೆ ಅಂದರೆ ಒಂಥರ ಜಿಟಿ ಮಳೆ. ಅದ್ರ ಜೊತೆ ತಣ್ಣಗಿರ್ಬೇಕಲ್ವಾ, ತಣ್ಣಗಿಲ್ಲ, ತುಂಬ ಸೆಕೆ ಆಗ್ತಾ ಇದೆ. ಟಯರ್ಡ್ ಆಗಿದ್ದೀವಿ, ಟಯರ್ಡ್ ಆಗಿದ್ದೀವಿ, ಸುಸ್ತಾಗಿದೆ. ಯಾಕಂದರೆ ಮಳೆ ನಾಶ ಬರ್ತಾ ಇದೆ. ಹೌದು, ಮಳೆ ಬಂದರೂ ಪರವಾಗಿಲ್ಲ, ಸೆಕೆನೂ ಹಂಗೆ ಆಗ್ತಾ ಇದೆ. ಓಕೆ, ಸಿಗುವ ಮತ್ತೆ ಮುಂದೆ ನೋಡೋಣ. ಸೊ ಹೇಗಿದೆ ನೋಡಿ ಇಸ್ಕಾನ್ ಟೆಂಪಲ್. ನಮ್ಮ ಬೆಂಗಳೂರು ಇಸ್ಕಾನ್ ಟೆಂಪಲ್ಗೂ ದೆಹಲಿ ಇಸ್ಕಾನ್ ಟೆಂಪಲ್ಗೂ ತುಂಬ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಬಟ್ ಇಲ್ಲೇ ವಿಶೇಷ ಶೈಲಿಲಿ ಕಟ್ಟಿದ್ದಾರೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ಅಲ್ಲಿವರೆಗೂ ಆಲ್ಮೋಸ್ಟ್ ಆಫ್ ಮಾಡಿಸ್ತಾರೆ. ಸೊ ಇದು ಎಂಟ್ರೆನ್ಸ್ ಮುಂದೆಗಡೆ ಇಂದ ಮೇಲೆ ಬರುವಂಥ ಜಾಗ. ಇವಾಗ ನಾವು ಇಲ್ಲಿ ಬಂದಿದ್ವಿ, ಈವ್ನಿಂಗ್ ಆಗಿದೆ. ಇವಾಗ ಅದು ಹುಮಾಯೂನ್ಸ್ ಟಾಂಬ್ ಅಂತೆ ಒಂದು ಜಾಗ. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಿಮಿಲಾರಿಟಿ ಲೈಕ್ ಒಂದು ತಾಜ್ ಮಹಲ್, ಕುತುಬ್ ಮಿನಾರ್ ಆ ಥರನೇ ಬೇರೆ ಒಂದು ಮಹಲ್. ಇದು ತುಂಬ ಚೆನ್ನಾಗಿದೆ. ಇನ್ಸೈಡ್ ತುಂಬ ವಾಕ್ ಮಾಡಿ ಬರಬೇಕು ಒಳಗಡೆ. ತುಂಬ ಚೆನ್ನಾಗಲ್ಲ, ತುಂಬಾನೇ ಚೆನ್ನಾಗಿದೆ. ಏನು ಆ ಕಾಲದಲ್ಲಿ ಯಾವ ಟೈಪ್ ಮಾಡಿದಾರೆ ಅಂತ ಊಹೆ ಮಾಡೋಕೆ ಆಗ್ತಾ ಇಲ್ಲ ನಮಗೆ. ಒಂದು ಸ್ಮಾಲ್ ಲೇಕ್ ನಿಜವಾಗ್ಲು ಸಿಕ್ಕಾಪಟ್ಟೆ. ಇದು ನೀವು ವಿಡಿಯೋದಲ್ಲಿ ನೋಡೋಲ್ಲ, ಇಲ್ಲ ಬಂದು ತಾವು ವಿಸಿಟ್ ಕೊಟ್ಟು ನೋಡಿದ್ರೆ ಇದನ್ನು ಅರ್ಥಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ಬೋದು. ಅವಾಗ ಮೊಘಲ್ ಎಂಪೈರಲ್ಲಿ ಎಷ್ಟು ಒಂದು ಕಲಾಕೃತಿಗಳನ್ನ ಈ ಥರ ಸೃಷ್ಟಿ ಮಾಡಿದ್ದಾರೆ ಅಂದರೆ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಇನ್ಫ್ಯಾಕ್ಟ್ ಒಂದೊಂದು ಡಿಟೇಲ್ ಆಗಿ ಹೋದರೆ ಅಷ್ಟು ಚೆನ್ನಾಗಿದೆ. ತುಂಬಾನೇ ಇಲ್ಲ ಹೆಂಗೆ ಇದು ಮಾಡಿರ್ತಾರೆ ಆ ಕಾಲದಲ್ಲಿ ಅಂದ್ಬಿಟ್ಟು, ಎಷ್ಟು ಕಷ್ಟಪಟ್ಟಿರ್ತಾರೆ, ಹೆಂಗೆ ಎಂಜಾಯ್ ಮಾಡಿರ್ತಾರೆ ಇದು. ನಾವು ಹಾಂ ನೋಡೋದು ತುಂಬ ಚೆನ್ನಾಗಿದೆ. ಹೋಗು, ನಾವು ಒಳಗಡೆ ಮುಂದೆ ಹೋಗಿ. ಸೊ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವೆಲ್ಲಿದ್ದೀವಿ ಅಂದರೆ ದೆಹಲಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂಥ ಹುಮಾಯೂನ್ಸ್ ಟಾಂಬಲ್ಲಿ ಇದ್ದೀವಿ. ಈ ಜಾಗದಲ್ಲಿ 2 ಸಮಾಧಿಗಳು ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಇಸಾ ಖಾನ್ ಅವರ ಸಮಾಧಿ ಆದರೆ ಇನ್ನೊಂದು ಹುಮಾಯೂನ್ಸ್ ಅವರ ಸಮಾಧಿ. 1557ರಲ್ಲಿ ಈ ಹುಮಾಯೂನ್ಸ್ ಟಾಂಬನ್ನು ಕಟ್ಟಲಾಗುತ್ತೆ. ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಅದ್ಭುತವಾದ ಸ್ಮಾರಕಗಳಲ್ಲಿ ಇದು ಕೂಡ ಒಂದು. ಈ ಒಂದು
ಸ್ಮಾರಕನ ಪರ್ಷಿಯನ್ ಆರ್ಕಿಟೆಕ್ಚರ್ನ ಬಳಸಿಕೊಂಡು ಕಟ್ಟಲಾಗಿದೆ. ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ವೈಟ್ ಮಾರ್ಬಲ್ನ ಉಪಯೋಗಿಸಿ ಈ ಒಂದು ಸುಂದರವಾದ ಸ್ಮಾರಕವನ್ನು ರೂಪಿಸಲಾಗಿದೆ. ಮೊದಲಿಗೆ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗೋದು ಇಸಾ ಖಾನ್ ಅವರ ಸಮಾಧಿ ಹಾಗೂ ಅವರ ಕುಟುಂಬಸ್ಥರು ಮತ್ತು ಪ್ರೀತಿ ಪಾತ್ರರವರ ಸಮಾಧಿಗಳು ಒಂದು ಜಾಗದಲ್ಲಿ ಸಿಕ್ಕಿದ್ರೆ, ಮುಂದೆ ಹೋಗ್ತಾ ಮೇನ್ ಜಾಗದಲ್ಲಿ ಹುಮಾಯೂನ್ಸ್ ಅವರ ಸಮಾಧಿ ಮತ್ತು ಅವರ ಪತ್ನಿಯವರ ಸಮಾಧಿ ಎಲ್ಲನೂ ಕಾಣಲಿಕ್ಕೆ ಸಿಗುತ್ತೆ. ದೆಹಲಿ ಸಾವಿರಾರು ವರ್ಷಗಳ ಪುರಾತನ ನಾಡು. ಇಲ್ಲಿ ಪ್ರತಿಯೊಂದು ಗೋಪುರ, ಪ್ರತಿಯೊಂದು ಗೋಡೆ ಒಂದು ಕಥೆಯನ್ನೇ ಸೃಷ್ಟಿ ಮಾಡುತ್ತದೆ ಮತ್ತು ಹೇಳುತ್ತದೆ. ದೆಹಲಿ ಕೇವಲ ರಾಜಕೀಯದ ಕೇಂದ್ರವಲ್ಲ, ವಾಸ್ತುಶಿಲ್ಪದ ದೇವಾಲಯ. ಇಲ್ಲಿರುವ ಉದ್ಯಾನದ ಹೆಸರು ಚಾರ್ಬಾಗ್ ಅಂತ. ಯಾಕಪ್ಪ ಚಾರ್ಬಾಗ್ ಅಂದರೆ ಇಲ್ಲಿ 4 ಉದ್ಯಾನಗಳ ಭಾಗಗಳಿದೆ. ಸೊ ಇದೊಂದು ಪರ್ಷಿಯನ್ ಹೋಲಿಕೆಯ ರೀತಿಯಲ್ಲಿ ಮಾಡಲಾಗಿರೋದ್ರಿಂದ ಇದನ್ನು ಚಾರ್ಬಾಗ್ ಎಂದು ಕರೆಯುತ್ತಾರೆ. ದೆಹಲಿಯಲ್ಲಿ ಇಸ್ಲಾಮಿಕ್ ಕಲೆ ಹಾಗೂ ಹಿಂದೂ ಶಿಲ್ಪಕಲೆಯ ಮಿಶ್ರಣ ಅಡಗಿದೆ. ಇಲ್ಲಿನ ವಿಶೇಷ ಏನಂದರೆ, ಹುಮಾಯೂನ್ಸ್ ಅವರ ಪತ್ನಿ ಅವರ ಪತಿಯ ಮರಣದ ನಂತರ ಈ ಒಂದು ಸಮಾಧಿನ ಅವ್ರಿಗೆ ಕೊಡುಗೆ ಅಂತ ಕಟ್ಟಿಸ್ತಾರೆ. ಮತ್ತು ಇನ್ನೊಂದು ವಿಸ್ಮಯ ಏನು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ, ಸುಮಾರು 150 ಸಮಾಧಿಗಳು ಇಲ್ಲಿ ನಾವು ನೋಡ್ಬೋದು. ಏನಂದರೆ ಅವ್ರ ಕುಟುಂಬದವರು, ಸಂಬಂಧಿಕರ ಸಮಾಧಿನೂ ಕೂಡ ಇಲ್ಲಿ ಇದೆ. ಸೊ 150ಕ್ಕೂ ಹೆಚ್ಚು ಸಮಾಧಿಗಳನ್ನ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಕಾಣ್ತಾ ಇರುವ ಸಮಾಧಿ ಬಂದು ಮೂಲವಾದ ಹುಮಾಯೂನ್ಸ್ ಅವರ ಸಮಾಧಿ. ಅವರ ಪತ್ನಿಯಾದ ಹಾಜಿ ಬೇಗಂ ಅವರು ತುಂಬ ಪ್ರೀತಿಯ ಸಾಂಕೇತಿಕವಾಗಿ ಈ ಒಂದು ಸಮಾಧಿನ ಕಟ್ಟಿಸಿದ್ದಾರೆ ಅನ್ನೋದು ಇಲ್ಲಿಂದ ಒಂದು ಇತಿಹಾಸ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಹಾಗೂ ಈ ಎಲ್ಲ ಕ್ಯಾಪ್ಚರ್ ಮಾಡಿರುವಂಥ ವಿಜುವಲ್ ದೃಶ್ಯಗಳಿಗೆ ಮಧು ಅವರಿಗೆ ಒಂದು ಸಲಾಂ ಹೇಳೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ತಪ್ಪದೇ ನಿಮ್ಮದೊಂದು ಥಮ್ಸ್ ಅಪ್ ಲೈಕ್ ಇರಲಿ, ಒಂದು ಸಬ್ಸ್ಕ್ರೈಬ್ ಇರಲಿ, ಒಂದು ಸ್ಮೈಲ್ ಇರಲಿ. ಥ್ಯಾಂಕ್ ಯು ಸ್ನೇಹಿತರೆ.